ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಪರೀಕ್ಷೆ ಬರೆಯಕ್ಕೆ ಅವಕಾಶ ಕೊಟ್ಟು ತಯಾರಿ ಆಗಕ್ಕೆ ನಿನ್ ಜೊತೆಗೆ ಇದ್ದು ನಿನ್ ಧೈರ್ಯ ತುಂಬಿದವರು ಬಂಗಾರಮ್ಮನವರು. ಮೊದಲು ಅವ್ರ ಕಾಲಿಗೆ ನಮಸ್ಕಾರ. ಅಯ್ಯಯ್ಯ, ಅವಕಾಶ ಮಾಡ್ಕೊಡಕ್ಕೆ ನಾನು ಯಾರು ಪುಟ್ಟಕ್ಕ? ಯೋನೋ ವಯಸ್ಸಿನಲ್ಲಿ ದೊಡ್ಡವರು ಅಂತ ಶುಭ ನುಡ್ದು ಆಶೀರ್ವಾದ ಮಾಡ್ಬೋದು ಆಟೆಯ. ಆದರೆ ಸ್ನೇಹ ಪರೀಕ್ಷೆ ತಯಾರಿನಾಗೆ ನಂದು ಏನೂ ಇಲ್ಲ. ಅಬ್ಬಬ್ಬಾ, ನೋಡಿ ನೋಡಿ, ಬಂಗಾರಮ್ಮವರು ಮೊದಲನೇ ಸಲ ಸುಳ್ಳು ಹೇಳ್ತಿರೋದನ್ನ ನೋಡಿ. ಮಿಸ್ಸೋ, ಮಾತ್ಗುವೆ ನಮ್ಮವ್ವ ಸುಳ್ಳು ಹೇಳ್ತಾಳಂತಲ್ಲ ಹೇಳಕ್ ಹೋಗ್ಬೇಡಿ. ಸರಿ ಸರಿ, ತಪ್ಪಾಯ್ತು. ಯೋನ್ಲ ನೀನು ನನ್ನ ಸೊಸೆ ಯೋನ್ಲ ಎದುರಿಸದ್ ನೀನು? ಮಿಸ್ಸೋ, ಸಮಯ ಆಯ್ತು, ಬನ್ನಿ ಹೊರಡು ಬಾ. ಮಾವ, ಹೇಗೆ ಹೋಗ್ತೀರಾ? ಹೆಂಗಂದ್ರೆ ಗಾಡಿನಾಗ. ಬೈಕ್ ಅಲ್ಲ ಅಲ್ಲ, ಸೇಫಾಗಿ ಕಾರಲ್ಲಿ ಹೋಗಿ ಬರ್ಬೋದಲ್ವಾ? ನಮ್ಮಿಬ್ರಿಗೂ ಗಾಡಿನೇ ಸರಿ, ಆರಾಮಕ್ಕೆ ಮಾತಾಡ್ಕೊಂಡು ಹೋಯ್ತೀವಿ ಅಲ್ವಾ ಮಿಸ್ಸೋ? ರಾಧಾ ಹೇಳೋದು ಸರಿಯಾಗೇ ಐತೆ. ನೀವು ಹೋಯ್ತಾ ಇರೋದು ಪರೀಕ್ಷೆಗೆ, ಮಧುಚಂದ್ರಕ್ಕಲ್ಲ. ಹೌದು, ಮಳೆ ಏನಾದರೂ ಬಂದು ಸುಮ್ಮನೆ ಅಡೆತಡೆ ಆಗತ್ತೆ. ಅದೆಲ್ಲ ಯಾಕೆ? ಸೇಫಾಗಿ ಆರಾಮಾಗಿ ಕಾರಲ್ಲೇ ಹೋಗಿ ಬನ್ನಿ. ತಗೊಳಿಕ್ಕಿ. ಸ್ನೇಹ, ಎಕ್ಸಾಮ್ ಚೆನ್ನಾಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಪ್ರತಿ ಕಿತನೂ ಇವಳು ಪರೀಕ್ಷೆಗೆ ಹೋಗ್ಬೇಕಾರೆ ಹೊಸ ಪೆನ್ ಕೊಡ್ತಿದ್ದೆ. ಈ ಕಿತ ಗಡ್ಬಿಡಿಲ್ ಮರ್ತೋಗ್ಬಿಡ್ತು ಕಣವಿ. ಇರಲಿ ಬಿಡು ದಾದಾ, ನೀನು ಕೊಟ್ಟಲ್ಲ, ನಂಗೆ ಶಾನ ಖುಷಿ ಆಯ್ತು. ಒನ್ಸ್ ಅಗೇನ್ ಥ್ಯಾಂಕ್ಸ್ ರಾಧಾ. ಹಲೋ, ಹೇಳ ಲೈ, ಈಗಲ್ಲ ಹೇಳೋದು? ಈಗ ಹಾಕಿಲ್ಲ, ನಾನೀಗ ಆಚೆ ಹೇಳ್ತೇನೆ. ಲೈ, ನಾಳೆಗೆ ಬಾ ಅಂತ ಹೇಳ. ಯೋನ್ಲ ಅದು? ಏನಿಲ್ಲವಾ, ಪಂಚಾಯತಿಯವರು ರೈತರ ಜಮೀನ ಲೆಕ್ಕ ತಗೊಳಕ್ ಬರ್ತಾವ್ರಂತೆ. ವಾ, ಹಂಗಾರೆ ಅದನ್ನು ಮುಖ್ಯವಾದ ವಿಚಾರನೆ ಅಲ್ವಾ? ನೀನು ಅಲ್ಗೆ ಹೋಗು. ಅಲ್ಲವಾ ಮಿಸ್ಸು? ಕಾರ್ ಬೀಗ ಕೊಡ್ಲಾ? ನನ್ನ ಸೊಸೆನ ನಾನೇ ಕರ್ಕೊಂಡು ಹೋಯ್ತೀನಿ. ಅಯ್ಯೋ ಅತ್ತೆ, ನೀವಾ? ಯಾಕೆ ನಾನು ಕರ್ಕೊಂಡು ಹೋಗ್ಬಾರ್ದಾ? ಯಾಕೆ ಹೋಗ್ಬಾರ್ದು? ದೊಡ್ಡ ಮನೆ ಸೊಸೆನ ಸ್ವತಃ ಬಂಗಾರಮ್ಮನವರೇ ಕರ್ಕೊಂಡು ಹೋಗ್ತಾರಂದ್ರೆ ಏನ್ ಸುಮ್ಕೆನಾ? ಹೆಂಟಿ, ನೀನು ಹೊರಡ್ಲ? ಕೊಡು ಮಗ, ನೀನು ಚಿಂತೆ ಮಾಡಬೇಡ, ನೀನು ಹೋಗು. ಕಾರ್ ಬೀಗ ಕೊಡು. ನಡೆಸ್ನೇ. ಅಯ್ಯೋ, ನಾನು ಮರ್ತೆ ಬಿಟ್ಟೆ. ಹೊಸೊತ್ತಿಗೆ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ, ಇವತ್ತು ಏಳು ಬರಬಾರ್ದಾಗಿತ್ತ? ಈಗ ತಡ ಆಗ್ಯದ. ಇರ್ಲಿ ಬಿಡು ಪುಟ್ಟಕ್ಕ, ಇನ್ನೂ ಸಮಯ ಐತೆ. ಹೋಗ್ಸ್ನೆ, ಬಿರ್ನ ಹೇಳ್ಬಿಟ್ಟು ಬಾ. ಹೋಗು ಹೋಗು ಹೋಗು. ಪುಟ್ಟಗ, ಈಗ ನಮ್ಮ ಮನೆಯಾಗೆ ಅತ್ತೆ ಸೊಸೆ ಇಬ್ಬರ ಬಗ್ಗೆ ಏನು ಮಾತೇ ಆಡಂಗಿಲ್ಲ. ಹೌದವ, ಇಬ್ರು ಒಂದು ನಿರ್ಧಾರ ತಗೊಂಡ್ಬಿಟ್ರೆ ಮುಗ್ದೋಯ್ತು. ನನ್ನ ಅಪ್ಪ ಏನ ಕೇಳೋದಿಲ್ಲ ಅಂತಾರೆ. ಕಂಟಿ, ಅಪರೂಪಕ್ಕೆ ಬರೋ ಅತ್ತೆ ತವ ಚಾಡಿ ಹೇಳ್ತಾರಿಯೇ. ಬಿರ್ನೆ ನಡಿ. ಅತ್ತೆ, ಹೊರಡೋಣ. ಶ್ರೀ, ನೀವಿನ್ನೂ ಹೊರಟಿಲ್ವಾ? ಹಾ, ಈಗ ಅವನ್ನ ಬಿಟ್ಬಿಟ್ಟು ಹಂಗೆ ಜಮೀನ್ ತಗೋಯ್ತೀನಿ. ಅಯ್ಯ, ಬೇಡ ಬೇಡ, ನಿಮ್ಗೆ ತಡ ಆಯ್ತದೆ, ನೀವು ಹೋಗಿ. ತಡ ಎಲ್ಲ ಯೋನೇ ಇಲ್ಲ, ಹಂಗ ಹೋಯ್ತಾ ಬಿಟ್ಟು ಹೋಯ್ತಾನ ಆಟೆಯ. ಹ್ಞೂ ಪುಟ್ಟಕ್ಕ, ಆ ದೂರ ಒಬ್ಳೆ ನಡ್ಕೊಂಡು ಹೋಯ್ತೀಯಾ? ಕಂಟಿ ಜೊತೆ ಹೋಗು. ಆಯ್ತು ಅಮ್ಮರೇ. ಸ್ನೇಹ,
ನೀನು ಚಿಕ್ಕವಳಿದ್ದಾಗ ನಿಮ್ಮ ಅಪ್ಪಯ್ಯ ನಮ್ಮನ್ನೆಲ್ಲ ಬಿಟ್ಟು ಹೋಗುವಾಗ ನೀನು ನಾನು DC ಆಯ್ತೀನಿ, ಪರೀಕ್ಷೆ ಬರದೇ ಬರಿತೀನಿ ಅಂತ ಹೇಳಿದ್ದು ಈಗಲೂ ನನ್ನ ಕಣ್ಣಿಗೆ ಕಟ್ಟಿದಂಗೆ ಐತೆ ಕಣವಿ. ನಾನು ಏನೋ ಚಿಕ್ಕ ಹುಡುಗಿ ಮಾತಾಡ್ತಾಳೆ ಅಂದ್ಕೊಂಬಿಟ್ಟಿದ್ದೆ. ಆದರೆ ಆ ವಿಷಯನ ನೀನು ಗಂಭೀರವಾಗಿ ತಕೊಂಡು ಇವಾಗ ಪರೀಕ್ಷೆ ಬರೆಯೋಕೆ ಹೋಯ್ತಾ ಇದೆಯಲ್ಲ, ನಂಗೆ ಶಾನ ಹೆಮ್ಮೆ ಅನಿಸ್ತದೆ ಕಣವ. ಹೋದ ವರ್ಷನೇ ಬರಿಬೇಕಿತ್ತವ, ಆದರೆ ನನ್ನಿಂದನೇ ತೆಪ್ಪೋಯ್ತು. ಈಗ ಯಾಕೆ ಮಾತೆಲ್ಲ? ನೇಹ, ಪರೀಕ್ಷೆನ ಶಾನ ಗಮನ ಕೊಟ್ಟು ಬರಿಬೇಕು. ಯಾವ ವಿಷಯನೂ ತಲೆಗೆ ಹಾಕಬಾರ್ದವೇ. ಪ್ರಶ್ನೆಗಳನ್ನ ಎರಡೆರಡ್ಕಿಂತ ಮೂರ್ಕಿಂತ ಓದಿ ಬರಿಬೇಕು ಉತ್ತರವ. ಸರಿ ಅವ್ವ. ಸ್ನೇಹ, ತಡ ಆಗ್ತೈತೆ, ಹೊರಡುಮೆ. ಹಾಂ ಅತ್ತೆ. ಬರನೆ ಪುಟ್ಟಕ್ಕ. ನಾವು ಸ್ನೇಹ, ತುಂಬ ದೊಡ್ಡ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ಯಾ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಸರ್. ಅವ್ವ, ಹೋಗಿ ಬರ್ತೀನಿ. ಬಾಯ್ ಶ್ರೀ. ಬಾಯ್ ಮಾವಯ್ಯ. ನಿನ್ನ ಜೀವನ ತುಂಬ ಸ್ಪೀಡಾಗಿ ಹೋಗ್ತದೆ ಸ್ನೇಹ. ನಿಮ್ಮ ಮತ್ತೆ ಒಪ್ಕೊಂಡಾಯ್ತು, ಸಂಸಾರ ಚೆನ್ನಾಗಾಯ್ತು, ನಿಮ್ಮ ಹೂವು ಬೀಗ್ತಿದ್ದಾಳೆ. ಈ ಸ್ಪೀಡ್ನ ಕಂಟ್ರೋಲ್ ಮಾಡೋದಕ್ಕೆ ಸಡನ್ನಾಗಿ ಬ್ರೇಕ್ ನೀನು ಹೋಗ್ತಿರೋ ಕಾರ್ಗೂ ಬ್ರೇಕ್ ಕಿತ್ತಾಕಿದ್ದೀನಿ ನಾನು. ಗುಡ್ ಮಾರ್ನಿಂಗ್ ಜೆಂಟಲ್ಮ್ಯಾನ್. ಇವತ್ತಿನ ಸ್ಪೆಷಲ್ ಪುಳಿಯೋಗರೆ, ಗೀ ರೈಸ್, ಇಡ್ಲಿ, ವಡೆ, ಸಾಂಬಾರ್ ಎಲ್ಲ ಇದೆ. ಏನ್ ಬೇಕು? ಗೀ ರೈಸ್ ಕೊಡಿ. ಅಕ್ಕ, ವೈಟ್ ರೈಸ್ ಕೊಟ್ಟೆ ಕೊಣೋ. ನಾನು ಕೇಳಿದ್ದು ಗೀ ರೈಸ್. ಬರುತ್ತೆ ಬರುತ್ತೆ. ಅಣ್ಣ, ಮನ್ಸ್ಕೊಟ್ ಮರಿಬೇಡ, ತಿನ್ನೋ ಊಟನ ಬಿಡ್ಬೇಡ. ಅಲ್ಲ, ಅಂದು ಊಟ ತಿಂದು ಪ್ಲೇಟ್ ಖಾಲಿ ಮಾಡು. ಏ ಚೋಟು, ಬೈಲಿ. ಅಲ್ಲಿ ನೋಡು, ಅವ್ರು ಎಷ್ಟು ಖುಷಿಯಾಗಿ ಬರ್ತಾವ್ರೆ. ಗುಡ್ ಮಾರ್ನಿಂಗ್ ಹಾಯ್, ಗುಡ್ ಮಾರ್ನಿಂಗ್ ಮಿಸ್ಟರ್ ಮ್ಯಾಕ್ಸ್ವೆಲ್, ಡಕ್ಔಟ್ ಬ್ಯಾಟ್ಸ್ಮನ್. ಐ ಆಮ್ ಚೋಟು. ಅಕ್ಕ ಸೆಲ್ಫ್ ಸಾಧನಾ. ಅಕ್ಕ, ಹಿಸ್ ನೇಮ್ ಮ್ಯಾಕ್ಸ್ವೆಲ್. You can call me Maxi. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.